ಮೊದಲು ನಿಮ್ ಕಾರ್ಯಕ್ರಮಕ್ಕೆ ನಮಸ್ಕರಿಸ್ತಾ ಇವತ್ತು ಹುಟ್ಟೋದಕ್ಕೆ ಒಂದು ಸಾರ್ಥಕ ನನಗೆ ಹೇಳ್ಬೇಕು. ನಮ್ಮ ತಂದೆ ತಾಯಿ ಈ ದಿನ ನಾನು ಈ ಮಟ್ಟಕ್ಕೆ ಬೆಳೆದಿನಿ ಅಂದ್ರೆ ಅದಕ್ಕೆ ನನ್ನ ತಂದೆ ತಾಯಿನೇ ಕಾರಣ. ಆ ನೋವು, ಕಷ್ಟ, ಸಂತೋಷ, ದುಃಖ ಎಲ್ಲ ಸರಿಸಮಾನವಾಗಿ ಕೊಟ್ಟಿ ಒಂದು ಮೇಲಿಸ್ತಾರೆ. ಯಾಕೆಂದ್ರೆ ನಮ್ಮ ತಂದೆ ಇವಾಗ್ಲೂ ಹೇಳ್ತಾರೆ, ಸಂಸ್ಕಾರ ಮತ್ತು ಸಂಸ್ಕೃತಿ ಫಸ್ಟ್ ಕಲ್ತ್ಕೊ ಅಂತ. ಈಗ್ಲೂ ಕೂಡ ಅವ್ರು ನನಗೆ ಹೇಳೋದು ಸಂಸ್ಕಾರ ಸಂಸ್ಕೃತಿ. ಸಂಸ್ಕಾರ ಸಂಸ್ಕೃತಿ ಇಲ್ದ್ರೆ ಅದು ಒಂದಷ್ಟು ಹೇಳ್ತಾರೆ. ಒಂದು ಗಿಣಿದು ಒಂದು ಕತೆ ಹೇಳಾರ ನಮಗೆ, ಕಟ್ಕೂರ್ ಮನೆ ಗಿಣಿ ಮತ್ತೆ ಬ್ರಾಹ್ಮಿಣ್ಸ್ ಮನೆ ಗಿಣಿ ಅಂತ. ನಿಮಗೆ ಆಲ್ರೆಡಿ ಗೊತ್ತಿರ್ತದೆ, ಮುನಿ ಸಾಕಿರೋ ಗಿಣಿ ಕತೆ. ಕಟೂರ್ ಮನೆಗೆ ಹೋಗಲು ಬಂದ ತಕ್ಷಣ ಕೊಚ್ಚು ಕೊಲ್ಲು ಅನ್ನೋ ಸ್ಟೋರಿ ಹೇಳ್ತಾರೆ. ಬ್ರಾಹ್ಮಣರು ಮನೆ ಗಿಣಿ ಬನ್ನಿ ಹೋಗಿ ಅಂತ ಸಾಕಿದ. ಆ ರೀತಿ ನೀವು ಬೆಳೀರಿ ಅಂತ ಆ ಸಂಸ್ಕಾರ ಸಂಸ್ಕೃತಿನ ಸಮಾಜದಲ್ಲಿ ತೊಡಸ್ಕೊಳ್ಳಿ ಅಂತ ಹೇಳ್ತಾ ಈ ಮಟ್ಟಕ್ಕೆ ನನ್ನ ತಂದಿಟ್ರು. ಆ ಆದರ್ಶಗಳನ್ನ ನಾನು ಪಾಲನೆ ಮಾಡ್ತಾ ಬಂದೆ. ಇವತ್ತು ನಮ್ಮ ತಂದೆ ತಾಯಿನ ಕೊನೆವರೆಗೂ ಸೇವೆ ಮಾಡೋ ಋಣ ನನಗೆ ತೀರ್ಸಕ್ ಆಗಲ್ಲ. ಅವ್ರ ಸಂತೋಷ ನನಗೆ ಅದು ಬಹು ಸಂತೋಷ ಆಗ್ತದೆ. ಅಲ್ಲಿ ಕೆಲಸಗಳನ್ನ ಮಾಡ್ತಾ ಬಂದ್ರು. ರೆವಿನ್ಯೂ ಡಿಪಾರ್ಟ್ಮೆಂಟ್, ಆರ್ತೆ ಮಣಗಾರು, ಮತ್ತೆ ಕ್ರಿಕೆಟ್, ಮತ್ತೆ ಹಾಸ್ಟೆಲ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಪ್ರತಿಯೊಂದು ಇಲಾಖೆಯಲ್ಲೂ ಕೆಲಸ ಬಂದ್ರು. ನಮ್ ತಂದೆ ಅವ್ರ ಹತ್ರ ಕೂತ್ರೆ ಅವ್ರ ಜೀವನಗಳನ್ನ ಹೇಳ್ತಾ ಹೋಗ್ತಾರ ನಮಗೆ. ಯಾವ ರೀತಿ ಕಷ್ಟದ ಜೀವನ ಇತ್ತು, ನಮ್ಗೆ ಈ ರೀತಿ ಹೆಂಗಿದೆ. ಯಾಕೆಂದ್ರೆ ನಾವು ಒಂದ್ ಹಂತದಲ್ಲಿ ಕಷ್ಟದಿಂದ ಮೇಲ್ ಬಂದು ಈ ಮಟ್ಟಕ್ಕೆ ಬಂದಿದೀವಿ. ಮತ್ತೆ ಪುನಃ ಕಷ್ಟ ಬಂತು ಅಂದ್ರೆ ಭಯ ಅನ್ಸುತ್ತೆ. ಇವತ್ತು ಅವ್ರು ಜೀವನ ಮಾಡ್ಬೇಕಾದ್ರೆ ಇವತ್ತು ಹೇಳ್ತಾರೆ ನಮ್ಮ ತಂದೆ, ಊಟಕ್ಕೆ ಇಲ್ಲ ಅಂತ ಅವರು ಚಾಕ್ಲೇಟ್ ನ ತಿಂದಿ ನಾನು ಜೀವನ ಮಾಡಿದೀನಿ ಅಂತ ಅಂತಾರೆ. ಊಟಕ್ಕಿಲ್ಲ, ಚಿಕ್ಕಮಂಗ್ಳೂರಲ್ಲಿ ಕೆಲ್ಸಕ್ಕೆ ಹೋದಾಗ ಆ ಟೈಮಲ್ಲಿ ಊಟಕ್ಕೆ ದುಡ್ಡಿಲ್ಲ. ಆ ಟೈಮಲ್ಲಿ ಚಾಕ್ಲೇಟ್ ತಿಂದಿ ಅವತ್ತಿನ ದಿನ ಕಳ್ಕೊಂಡ್ ಬಂದಿದ್ದೆ. ಆ ಪರಿಸ್ಥಿತಿ ನನ್ನ ಮಕ್ಳಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೂ ನಮ್ಮನ್ನ ಸಂತೋಷವಾಗಿ ಹಿಡ್ಕೊಂಡು ಒಂದು ಜೀವನಕ್ಕೆ ಒಂದು ಬೆನ್ನೆಲುವಾಗಿ ಒಂದು ಶಕ್ತಿಯನ್ನ ತುಂಬಿಸಿ, ಒಂದು ಪ್ರೋತ್ಸಾಹಿಸಿ, ಒಂದು ಗಟ್ಟಿತನ ಕೊಟ್ಟು ನಮ್ಮನ್ನ ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಅಂತ ಅದಕ್ಕೆ ನಮ್ಮ ತಂದೆ ತಾಯಿನೇ ಕಾರಣ ಕರ್ತರು. ಯಾಕೆಂದ್ರೆ ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಇವತ್ತು ಇನ್ನೊಂದು ಮಾತು ಹೇಳೋರು, ನನಗೆ ನಮ್ಮ ಅಪ್ಪನ ನೋಡ್ತಾ ಇದ್ ಮಾಡೋ. ನಮ್ಮಪ್ಪ ಡಿಪಾರ್ಟ್ಮೆಂಟ್ ಇಲ್ಲಿದ್ರು, ಇವನ್ ಡಿ ಗ್ರೂಪ್. ನನಗೆ ಆ ಡಿ ಗ್ರೂಪ್ ಇಂದಾನೆ ಮಗನ ಆಫೀಸರ್ ಮಾಡಿದ್ದಾರೆ. ಇವತ್ತು ನಾನು ಆಫೀಸರ್ ಆಗಿನ ಅಂದ್ರೆ ಆ ಡಿ ಗ್ರೂಪ್ ಕೆಲಸ ಮಾಡಿ. ಡಿ ಗ್ರೂಪ್ ನಾನು ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ನನ್ನ ಭಾಷಣ ನನ್ನ ತಂದೆ ಬಗ್ಗೆ ಹೇಳೋದಷ್ಟೇನೆ. ನನ್ನ ತಂದೆ ಅಟೆಂಡ್ರೆ ಡಿ ಗ್ರೂಪೇ, ಮಗನ ಆಫೀಸರ್ ಮಾಡಿದ್ದಾರೆ, ಅದು ಗ್ರೇಟ್ ಅಂತಂದೆ. ನಮ್ಮ ತಂದೆಗೆ ಡಾಕ್ಟ್ರೇ ಆಗ್ಲಿ, ಬೆಲ್ ಹೊಡೆದ ತಕ್ಷಣ ನನ್ನ ತಂದೆ ಬರೋ. ನಾನು ಎಷ್ಟೋ ಸಲ ಅವ್ರು ಹೋಗ್ದಿವೆ ನೋಡಿವೆ. ಮತ್ತೆ ಯಾರು ಎದ್ದಾಳದ ಟೈಮಲ್ಲಿ 6 ಗಂಟೆಗೆ ಬೆಳಿಗ್ಗೆನೆ ಹೋಗಿ ಹಾಸ್ಪಿಟಲ್ ಕ್ಲೀನ್ ಮಾಡೋರು. ನೈಟ್ ಎಲ್ಲಾ ಕ್ಲೋಸ್ ಆಗಿ ಎಲ್ಲಾ ಮನೆಗೆ ಹೋದ್ರು 8 ಗಂಟೆ 9 ಗಂಟೆ ಇದ್ರೂ ಕೂಡ ಕಿಟಕಿ ಹಾಕೊಂಡ್ ಬಾಗಿಲು ಹಾಕೊಂಡ್ ಬರೋರು. ಮತ್ತೆ 2 ಗಂಟೆ ನೈಟ್ ಅಲ್ಲಿ ಎಂತ ಪೇಷಂಟ್ ಬಂದ್ರು ಕೂಡ ಮನೆಗೆ ಆಕ್ಸಿಡೆಂಟ್ಗಳು ಬರೋದು, ಇನ್ನೊಂದು ಬರೋದು, ನಾವೇ ಫಸ್ಟ್ ಏಡ್ ಮಾಡ್ತಾ ಇದ್ದು. ನನಗೂ ಅದು ಫಸ್ಟ್ ಏಡ್ ಅಂತ ಬಂದಿತ್ತು. 2 ಗಂಟೆ ರಾತ್ರಿ ಮೆಡಿಸಿನ್ ಬಂದ್ರು ತಂದೆನೂ ಕೂಡ ಅಟೆಂಡ್ರು ಡಿ ಗ್ರೂಪ್. ಅಷ್ಟೇ ಗೌರವ ಕೊಡ್ತೀನಿ ಇವತ್ತು ಯಾರನ್ನೂ ಕೂಡ ಕಟ್ಟ ಕಡೆ ವ್ಯಕ್ತಿನೂ ಕೂಡ ನಾವು ಕಡೆಯಗಣಿಸಬಾರ್ದು, ಕೆಟ್ಟದಾಗಿ ನೋಡಬಾರ್ದು. ಇವತ್ತು ಅವನ ಸ್ಥಾನ ಅವ್ನು ದೊಡ್ಡದು. ಅವ್ರು ಅಟೆಂಡರ್ ಆಗಿರ್ಲಿ, ಹೈಯರ್ ಆಫೀಸರ್ ಆಗಿರ್ಲಿ, ಎಲ್ಲರಿಗೂ ಸಮಾನತೆ ಅನ್ನೋದು ಮೇನ್ ಇಂಪಾರ್ಟೆಂಟ್. ಆ ಸಮಾನತೆ ಕೊಡಬೇಕು, ಅಷ್ಟೇ ಗೌರವ ಅವ್ರಿಗೆ ಇರ್ತದೆ. ಆ ವ್ಯಕ್ತಿತ್ವ ಅನ್ನೋದು ಅದಕ್ಕೆ ಬರೋದು. ಅದಕ್ಕೆ ನಮ್ಮ ತಂದೆ ಕಳ್ಸಿಕೊಟ್ಟಿರೋದು ಸಂಸ್ಕಾರ ಸಂಸ್ಕೃತಿ ಫಸ್ಟ್ ಕಲಿ, ಕೊನೆಗೆ ಎಲ್ಲದು ನಿಮ್ ಜೊತೆ ಸೇರ್ತಾ ಹೋಗ್ತದೆ. ಎಕ್ಸ್ಪೆಕ್ಟ್ ಮಾಡದಲ್ಲೇ ಪ್ರೀತಿ ವ್ಯಕ್ತಪಡಿಸ್ತಿರಲ್ಲ, ಅದು ಗ್ರೇಟ್ನೆಸ್ ನಿಮ್ ಫ್ಯಾಮಿಲಿಲಿ, ಕುಟುಂಬದಲ್ಲಿ. ಹೌದು. ಆಕ್ಚುಲಿ ಏನಂದ್ರೆ ನಮಗೆ ಅತಿಥಿಗಳು ಸತ್ಕಾರ, ನಮ್ ತಂದೆ ಅತಿಥಿಗಳು ಸತ್ಕಾರ ಅಂತಂದ್ರೆ ಖುಷಿ ಪಡ್ತಾರೆ. ಯಾರು ಬಂದ್ರು ಒಂದ್ ಕಪ್ ನೀರು, ಒಂದ್ ಕಪ್ ಕಾಫಿ ಕೊಡು, ನಗ್ತಾ ಮಾತಾಡ್ಸ್ರಿ. ಕಷ್ಟದಲ್ಲಿದ್ದರೆ ಹೆಲ್ಪ್ ಮಾಡಿ. ಕಷ್ಟ ಅಂದ್ರೆ ಹೋಗಿ, ಸುಖ ಅಂದ್ರೆ ಹೋಗ್ಬೇಡಿ. ಕಷ್ಟ ಇದೆಯಾ ಅವ್ರಿಗೆ ಹೆಲ್ಪ್ ಮಾಡಿ. ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಭಗವಂತನ ನಿಮ್ಗೆ ಆಶೀರ್ವದಿಸ್ತಾನೆ. ನಾನಿಲ್ಲಿ ಜಮೀನಿಗೆ ಹೋಗುವಾಗ ನಾವು ಅಬ್ಸರ್ವ್ ಮಾಡ್ದಂಗೆ ಆಲ್ಮೋಸ್ಟ್ 4 ಫ್ರೆಂಡ್ಸ್ ಇಲ್ಲಿ ಇದ್ದೇ ಇರೋರು, ಯಾವಾಗ್ಲೂ ಇದ್ದೇ ಇರೋರು. ತಮ್ಮ ಮನೆ ಅನ್ಕೊಂಡು ಅಷ್ಟು ಸ್ವತಂತ್ರ ಯಾವ ಮನೇಲಿ ಕೊಡ್ತಾರೆ? ಅವ್ರದೇ ಮನೆ ಅಂತ ಫೀಲ್ ಯಾರು ಕೊಡ್ತಾರೆ? ಅದೇ ಹೇಳ್ತಿದ್ದೀನಿ. ನೀವು ಅದನ್ನೇ ಹೇಳ್ತೀನಿ, ನೀವು ಅಷ್ಟು ಪ್ರೀತಿಯಿಂದ ಮನೆ ಒಳಗೆ ಅವ್ರು ಎಲ್ಲೋದ್ರೂ ಅವ್ರನ್ನ ಕೈ ಬಾಯೆಲ್ಲ ನೋಡೋದಿಲ್ಲ, ಅಷ್ಟು ಪ್ರೀತಿ. ನನಗೆ ಅದೇ ಆಶ್ಚರ್ಯ. ಇಲ್ಲೆಲ್ಲ ನೋಡ್ತಿದ್ದಲ್ಲ, ತಂಬೋಣ ಮತ್ತಿನ್ನೊಬ್ರಾಗ್ಲಿ ಎಲ್ಲ ಇಲ್ಲೇ ಇರೋರು ಎಲ್ಲ ನೋಡುವಾಗ ಹಾಗೆ ಅನ್ಸೋದು. ನಮ್ಮ ತಂದೆ ತಾಯಿ ಅದಕ್ಕೆ ಇವತ್ತು ಭಗವಂತ ಕೊಟ್ಟಿದ್ದಾನೆ. ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಭೇದ ಭಾವ ಕೈ ಯಾವತ್ತು ಭಗವಂತ ಸಣ್ಣದ್ ಮಾಡಲ್ಲಂತೆ. ನಮ್ ತಂದೆ ಹೇಳ್ಕೊಟ್ರದು ಅದೇ ನನಗೆ ದಾರಿ. ಯಾವತ್ತು ಕೊಡ್ತೀಯೋ ಅದು ಡಬಲ್ ಆಗುತ್ತೆ ಅಂತೆ. ನಾನು ಇವತ್ತು ಈ ಮನೇಲಿ ಹೇಳ್ತಾ ಇದ್ದೀನಿ, ನನಗೆ ಭಗವಂತ ಕೊಡ್ತಾ ಇದ್ದೀನಿ, ನನಗೆ ಕೊಡ್ತಾ ಇದೆ.
ಹೌದೌದು. ನಾನು ಇವತ್ತು ಕೂಡ ಒಂದು ಶಾಲೆಗೂ ಸ್ಪೀಕರ್ ಇದು ಕೊಡ್ಸಿದ್ದಾರೆ, ಶಾಲೆಗೆ ಪ್ರಿಂಟರ್ ಕೊಡ್ಸಿದ್ದಾರೆ, ಪ್ರಿಂಟರ್. ಒಂದು ಗಣಪತಿ ಫಂಕ್ಷನ್ ಈಗಲೂ ಯಾವ್ದಕ್ಕಾದ್ರು ಫಂಕ್ಷನ್ ಬೇಕು ಅಂದ್ರೆ ಹೈಸ್ಕೂಲಿಗೆ 5,000 ಕೊಟ್ಟಿದ್ರು. ಹೈಸ್ಕೂಲ್ ಫಂಕ್ಷನ್ ಇರ್ಬೋದು, ಹೈಸ್ಕೂಲ್ ನಿಮಗೆ ಇದು ಸೆಂಡ್ ಅಪ್ ಮಾಡ್ಬೇಕಾದ್ರೆ ಅಭಿನಂದನಾ ಕಾರ್ಯಕ್ರಮ. ಹೌದು ಹೌದು. ಮಂಜು ಅವರು ಆ ಟೈಮಲ್ಲಿ ಸ್ವಲ್ಪ ಇದಾಗಿದ್ರು, ನಾನು ಅವರಿಗೆ ಪ್ರೋತ್ಸಾಹ ಮಾಡಿ. ಇವತ್ತು ಮಂಜು ಅವರು ಅದನ್ನ ಮಾತಾಡ್ತಿರ್ತಾರೆ, ರವಿ ಸರ್ ಬಿಟ್ಟಿಲ್ಲ. ನನ್ನ ಈ ಕಾರ್ಯಕ್ರಮದ ಒಂದು ರೂವಾರಿ, ಈ ಕಾರ್ಯಕ್ರಮ ಮತ್ತೆ ಸಕ್ಸಸ್ ಆಗ್ಲಿಕ್ಕೆ ರವಿಶಂಕರೇ ಕಾರಣ, ನಾನಿದ್ದೀನಿ. ಯಾಕೆ ಹೆದರ್ತೀಯ, ನಾನು ನಿಂತ್ಕೊಳ್ತೀನಿ, ಸುಮ್ನಿರು, ನಿನಗೆ ಏನ್ ಬೇಕು ಸಪೋರ್ಟ್ ಅಂತ ಹೇಳಿದ್ರು. ಅದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ರವಿಶಂಕರ್ರೇ ಇದಕ್ಕೆ ಮುಖ್ಯ ಭೂಮಿಕೆ ಅಂತಕ್ಕಂಥ. ನಾನು ಫಸ್ಟ್ ಡಿಸ್ಕಸ್ ಮಾಡೋದು ಏನೇ ಕೆಲಸ ಏನಾದ್ರು ಥಾಟ್ ಬಂತು ಅಂದ್ರೆ ಫಸ್ಟ್ ರವಿಶಂಕರನ್ ಕಡೆ ಮೆಸೇಜ್ ಹಾಕಿರ್ತೀನಿ, ಬಿಸಿ ಇರ್ತಾರೆ, ಮೆಸೇಜ್ ಹಾಕಿರ್ತೀನಿ, ಅವಲ್ಲ ಫ್ರೀ ಆದಾಗ ಕಾಲ್ ಮಾಡ್ತಾರೆ. ಆ ರೀತಿ ಸಪೋರ್ಟ್ ಇರುತ್ತೆ. ಇಷ್ಟು ತಂದೆ ತಾಯಿನೇ ಕಾರಣ. ನಮ್ ತಂದೆ ತಾಯಿ ಚೆನ್ನಾಗಿರ್ಬೇಕು, ಅವ್ರು ಸಂತೋಷವಾಗಿದ್ರೆ ನನಗೆಲ್ಲೋ ಒಂದ್ ಕಡೆ ಆಶೀರ್ವಾದ. ಇವತ್ತು ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ, ತಂದೆ ತಾಯಿನ ನೋಯಿಸ್ದಂಗೆ ಒಂದು ಅವರನ್ನ ಗೌರವಿಸಿ. ಯಾಕೆಂದ್ರೆ ಒಂದು ವಯಸ್ಸಲ್ಲಿ ಅವ್ರು ವಯಸ್ಸಾಗಿರ್ತಾರೆ, ಮಗು ತರ ಇರ್ತಾರೆ. ನಮಗೆ ವಯಸ್ಸಿರಲ್ಲ, ಆ ಮಟ್ಟ ಬುದ್ಧಿ ಕಲ್ಸಿರ್ತಾರೆ. ಒಂದ್ 21-22 ವರ್ಷ ತನಕನೂ ಅವ್ರು ಹಂತದಲ್ಲಿರ್ತಾರೆ. 22 ವರ್ಷದ ಮೇಲೆ ಏನೋ ಮಕ್ಳು ಕೆಟ್ಟೋದ್ರು ಅಂದ್ರೆ ಅವರೇ ಕಾರಣ ಆಗಿರ್ತಾರೆ ಹೊರತು ತಂದೆ ತಾಯಿ ಯಾವುದೇ ಕಾರಣಕ್ಕೂ ಕಾರಣ ಆಗಿರಲ್ಲ. ಇವತ್ತು ತಂದೆ ತಾಯಿನ ಗೌರವಿಸಿ, ತಂದೆ ತಾಯಿನ ಎಷ್ಟು ಸಂತೋಷವಾಗಿ ಇಟ್ಕೊಳಕ್ ಸಾಧ್ಯನೋ ಅಷ್ಟು ಸಂತೋಷ ಇಟ್ಕೊಂಡ್ರೆ ನಿಮಗೆ ಉದ್ಯೋಗದಲ್ಲಿರ್ಬೋದು, ಉನ್ನತಿಲಿರ್ಬೋದು, ದೇವರ ಆಶೀರ್ವಾದ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲದೂ ಇರ್ತದೆ. ಮತ್ತೆ ಸಾರ್ವಜನಿಕವಾಗಿ ನಾನು ಹೇಳೋಂಥದ್ದು ಏನಿದೆ, ಸಮಾಜದಲ್ಲಿ ಒಂದು ಸೇವೆ ಅನ್ನೋದು ತೊಡಗಿಸ್ಕೋಬೇಕು. ನಾವು ಪ್ರತಿಯೊಬ್ಬರಿಗೂ ಒಂದು ನಗ್ತಾ ಒಂದ್ ಕಪ್ ನೀರು, ನಗ್ತಾ ಒಂದ್ ಮಾತು, ಆ ಭಾವನೆ ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಏನು ಹೋಗಲ್ಲ. ಎಷ್ಟೇ ಕೋಟಿ ಇದ್ರು ನಾವು ಬಿಟ್ಟು ಹೋಗ್ತೀವಿ. ಇವತ್ತು ಕೋಟಿ 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 ಅಂತ ಮನೇಲಿ ಕೂಡಿಡ್ಬೋದು ಅಷ್ಟೇ. ಅದಕ್ಕೆ ಬೆಲೆ ಕಟ್ಬೇಕು ಅಂದ್ರೆ ನಾವು ಸಮಾಜ ಮುಖ್ಯವಾಗಿ ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ಬೇಕು. ಕೈಲಾಗಿದ್ದನ್ನ ನಾನು ಮಾಡ್ಬೇಕು. ನಾನು ಇಡೋದು ಇದ್ದೇ ಇರುತ್ತೆ, ಅದನ್ನ ನಾನು ಲಾಸ್ಟಿಗೆ ಏನು ಇನ್ನೂ ಮಾಡ್ತಾ ಇದೀನಿ. ನನ್ನ ಕೈಲಾಗಿದ್ದು ನಾನು ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ಮಾಡಿದೀನಿ ಯಾವ್ದು ಹೇಳ್ಬಾರ್ದು. ನನ್ನ ಕೈಲಾಗಿದ್ದು ನಾನು ಮಾಡ್ತಾ ಇದೀನಿ. ನನ್ನ ಸಮಯ ಬಂದಾಗ ನಾನು ಮಾತಾಡ್ತೀನಿ. ಇವತ್ತಿಗೆ ಈ ಮಟ್ಟಕ್ಕೆ ಇದ್ದೀನಿ ಅಂದ್ರೆ ನಮ್ಮ ತಂದೆ ತಾಯಿನೇ ಕಾರಣ. ಅವ್ರ ಆಶೀರ್ವಾದ ಚೆನ್ನಾಗಿದೆ. ನಾನು ಇವತ್ತು ನನಗೆ ಇದ್ದಿದ್ರು ಪರವಾಗಿಲ್ಲ, ನಮ್ಮ ತಂದೆ ತಾಯಿ ಎಲ್ಲಿದ್ರು ಏನಿದ್ರು ನಾನು ಬಂದ್ ಕಾಣೋ ಅಂತದಾಗ್ಲಿ, ಸಂತೋಷವಾಗಿರೋದಾಗ್ಲಿ, ಅವ್ರ ಸಂತೋಷನೇ ನನಗೆ ಶ್ರೇಯಸ್ಸು, ಉತ್ಸಾಹ ಇರ್ತೀನಿ. ತಮ್ಮ ಕೂಡ ಬಂದು ಈ ಮಟ್ಟದಲ್ಲಿ ನಮ್ಮ ಜೀವನ ಅದನ್ನ ಇದ್ ಮಾಡ್ತೇವೆ. ನಮ್ಮ ತಂದೆ ತಾಯಿದ ನಿಮಗೆ ನಾವು ಚಿರಋಣಿ ಆಗಿರ್ತೀವಿ, ನಮ್ಮ ಕುಟುಂಬನೇ ಚಿರಋಣಿ ಆಗಿರ್ತೀವಿ.